ಸಾಮಾಜಿಕವಾಗೂ ಕೂಡ ಆರ್ಥಿಕವಾಗೂ ಕೂಡ ಒಂದು ಜಾತಿ ಮೇಲೆ ಹಿಂದೆ ಉಳಿದಿರ್ತಕ್ಕಂಥ ನಾವೆಲ್ಲ ಕೇಳ್ಕೊಂಡು ಬಂದಿದ್ದೀವಿ. ಅವ್ರನ್ನ ಮುಂಚೂಣಿಕೆ ಮತ್ತು ಅವ್ರನ್ನ ಸಮಾನತೆ ತರ್ತಕ್ಕಂಥದ್ದೇ ಈ ಜಾತಿ ಗಣತೆ ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ. ಅದ್ರ ಮೇಲೆ ನಾವು ಯಾವತ್ತೂ ಕೂಡ ನೀವು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ ಹಣನ ಎಲ್ಲ ಕಡೆ ನಾವು ಸಮಾನತೆಗೆ ಹಂಚಬೇಕಾಗತ್ತೆ. ಲೆಕ್ಕನೇ ನಿಮಗೆ ಎಷ್ಟು ಅಂತ ಗೊತ್ತಿಲ್ಲ ಅಂತ ಹೇಳಿದರೆ ಅದು ಮುಂದೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು, ಯಾವಾಗಲೂ ಅಷ್ಟೇ, ಯಾರಾದರೂ ಹೇಳಿದರೆ ನಿಮ್ದು ಎಷ್ಟು ತೋಟ ಎಷ್ಟು ಎಕರೆ ಇದೆ ಅಂತಾರೆ. ನಾನು ಎಕರೆ ನೋಡಲ್ಲ, ಎಕರೆಗೆ ಲೆಕ್ಕ ಮಾಡಬಾರ್ದು. ನಿಮ್ಮ ತೋಟದಲ್ಲಿ ಎಷ್ಟು ಮರಗಳಿದ್ದಾವೆ ಅಂಥೇಳಿ. ನೀವು ಎಕರೆಗೆ ಗೊಬ್ಬರ ಹಾಕಲ್ಲ, ನೀವು ಗೊಬ್ಬರ ಹಾಕಬೇಕಾದ್ರೆ ಒಂದೊಂದು ಗಿಡಕ್ಕೆ ಹಾಕ್ತೀರ. ಅದೇ ರೀತಿಯೂ ಕೂಡ ಇಲ್ಲೂ ಕೂಡ ಸಾಮಾಜಿಕವಾಗಿ ಎಲ್ಲ ಥರದ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿದರೆ ಅದು ನಿಮಗೆ ಜಾತಿ ಗಣತೆಯಲ್ಲಿ ಯಾರ್ಯಾರು ಯಾವ ಜಾತಿಯಲ್ಲಿ ಯಾವ ರೀತಿ ಇದ್ದಾರೆ ಅಂಥೇಳಿ. ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಇಡೀ ಭಾರತ ದೇಶದಲ್ಲಿ ಮಾಡ್ತೀವಿ ಅನ್ನೋದು, ಯಾಕೆಂದರೆ ಟೀಕಾ ಟಿಪ್ಪಣಿಯನ್ನು ಮಾಡಿದರು, ಅವರು ವಿರೋಧನ ಮಾಡಿದರು. ಆದರೆ ಇವತ್ತು ಅರ್ಥ ಮಾಡಿಕೊಂಡು ಆ BJPಯವ್ರಿಗೂ ಕೂಡ ಇವತ್ತು ಅರ್ಥ ಆಗಬೇಕಾಗುತ್ತೆ. ನಿಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಯಾರ್ಯಾರು ನೀವು ಟೀಕಾ ಟಿಪ್ಪಣಿಯನ್ನು ಮಾಡಿದ್ರಿ, ಇವತ್ತು ನೀವೇನು ಉತ್ತರ ಕೊಡಬೇಕು ಅಂಥೇಳಿ. ಯಾಕೆಂದರೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅದನ್ನ ಸ್ವಾಗತ ಮಾಡಬೇಕು. ಯಾವುದೇ ಸರ್ಕಾರದವರು ವಿರೋಧ ಪಕ್ಷದಲ್ಲಿದ್ದಾಗ ಎಲ್ಲ ಮಾಡೋದೆಲ್ಲ ತಪ್ಪು ಅಂತೇಳಿ ಹೇಳೋದಕ್ಕಾಗೋದಿಲ್ಲ. ಗ್ಯಾರಂಟಿ ಬೈದ್ರಪ್ಪ, ಈಗ ಗ್ಯಾರಂಟಿನ ಕೊಡಬಾರ್ದಂತ ನಾವೇನು ಹೇಳಿಲ್ಲ. ಇಡೀ ರಾಜ್ಯ ದೇಶದ ತುಂಬ ಎಲ್ಲ ಕಡೆನೂ ಕೊಟ್ಟಿದ್ದಾರೆ. ಯಾಕೆಂದರೆ ಒಂದು ಕಾರ್ಯಕ್ರಮವನ್ನು ನೀವು ಟೀಕಾ ಟಿಪ್ಪಣಿ ಮಾಡಬೇಕಾದ್ರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನಾವು ಗ್ಯಾರಂಟಿಗಳನ್ನು ಕೊಡಬೇಕಾದ್ರೆ ಮತ ಹಾಕ್ಸ್ಕೊಳ್ಳೋ ಟೈಮಲ್ಲೇ ನಾವು ಹೇಳ್ಬಿಟ್ಟಿದ್ದೀವಿ, ನಾವು ಈ ಥರ ಮಾಡ್ತೀವಿ, ನಮಗೆ ಸಹಕಾರ ಮಾಡಿ ಅಂಥೇಳಿ. ಅದಾದಮೇಲೆ ನಾವು ಅನುಷ್ಠಾನ ಮಾಡಿರೋದು ನೀವು ನೋಡಿದಿರಿ. ಇವತ್ತು BJPಯವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಇದು ನ್ಯಾಯಬದ್ಧವಾಗಿ ಸರಿಗಾಗಬೇಕು. ನಾನು ಅದರಲ್ಲೂ ಕೂಡ ನಾನು ನ್ಯಾಷನಲ್ ಲೀಡರ್ಸಿಗೆ, ಅಂದರೆ ಯಾರು ಅಧಿಕಾರ ಮಾಡ್ತಾಯಿದ್ರೆ ಕೇಂದ್ರ ಸರ್ಕಾರದವ್ರಿಗೆ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಮಾನ್ಯ ಸಿದ್ದರಾಮಯ್ಯವರು 54 ಅಂಶಗಳನ್ನು ಇಟ್ಕೊಂಡು ಸರ್ವೆ ಮಾಡಿದ್ದಾರೆ. ಸರ್ವೆ ಸರಿಯಾಗಿಲ್ಲ ಅಂದರೆ ಮತ್ತೆ ಮಾಡೋಣ, ಅದು ಬೇರೆ ಪ್ರಶ್ನೆ. ಯಾಕೆಂದರೆ 10 ವರ್ಷದ ಹಿಂದೆ ಮಾಡಿರೋದು ಗೊಂದಲ ಇದೆ, ಮಾಧ್ಯಮದಲ್ಲಿ ಗೊಂದಲ ಇದೆ. ಏನಂತ ಹೇಳಿದ್ರೆ ನಮ್ಮ ಮನೆಗೆ ಬಂದಿಲ್ಲ, ಅದು ಬಂದು ಚೆಕ್ ಮಾಡಿದಾಗ ಅವ್ರ ಮನೇಲಿ ಸೈನ್ ಮಾಡಿದ್ದಾರೆ, ಅದು ಕೂಡ ಇದ್ದಾವೆ. ಕೆಲವು ಕಡೆ ಏನೋ ಒಂದು 100ರಲ್ಲಿ 1 ಹೋಗಿಲ್ಲ ಅಂದ ತಕ್ಷಣ ಇಡೀ ವರದಿನೇ ಹಾಳಾಗೋಗಿದೆ ಅಂತ ಹೇಳಿ ಬರಲ್ಲ. 10 ವರ್ಷದ ಹಿಂದೆ ಆಗಿರೋದು ನಾವೇ ಎಷ್ಟೊಂದು ಸತಿ ವರದಿ ಕೊಟ್ಟಿರ್ತಾರೆ, ನಮ್ಮ ಮನೆಗೆ ಬಂದು ಹೋಗಿರ್ತಾರೆ, ನಾವು ಕೇಳೋದೇ ಇಲ್ಲ, ಮರ್ತೋಗ್ಬಿಟ್ಟಿರ್ತೀವಿ. ಅದು ಲೇಟ್ ಆಗಿರೋದು ಒಂದು ಕಾರಣ ಅನಿವಾರ್ಯವಾಗಿ. ಆದರೆ ಇದನ್ನು 54 ಅಂಶಗಳನ್ನು ಏನು ಇಟ್ಕೊಂಡಿದ್ದಾರೆ, ಬಿಕಾಸ್ ನಾನು ನೋಡಿದ್ದೀನಿ, ಅದನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸಮಾಜದ ಒಂದು ಜಾತಿ ಒಂದು ಧರ್ಮ ಆದರೆ ಅವರ ಹಿನ್ನೆಲೆ ಏನು, ಎಷ್ಟು ಎಕರೆ ಇದೆ, ಮನೆ ಇದೆಯಾ, ಬೈಕ್ ಇದೆಯಾ, ಕಾರ್ ಇದೆಯಾ, ಇದನ್ನೆಲ್ಲ ನೋಡಿದಾಗ ಎಷ್ಟು ಅವರಿಗೆ ಆದಾಯ ಬರುತ್ತೆ ಅಂತ ಹೇಳಿದಾಗ ಆರ್ಥಿಕವಾಗಿ ಸಮಾನತೆಯನ್ನು ಕೊಡೋದಕ್ಕೆ ಶೈಕ್ಷಣಿಕವಾಗೂ ಕೂಡ ಇದೆ, ಸಾಮಾಜಿಕವಾಗೂ ಕೂಡ ಇದೆ. ಅಂದರೆ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್, ನಿಮ್ಮ ಮನೇಲಿ MLA ಇದ್ದಾರಾ, ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರಾ, ಜಿಲ್ಲಾ ಪಂಚಾಯತ್, ಇದೆಲ್ಲದೂ ಕೂಡ ನಮ್ಮ ದೇಶದಲ್ಲಿ 3 ಅಂಶಗಳನ್ನು ತಗೊಂಡು ಹೋದರೆ ನಾಳೆ ದಿವಸ ಅಂಬೇಡ್ಕರ್ ಅವರು ಏನು ಸಮಾನತೆಗೆ ನಮಗೆ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಅದಕ್ಕೆ ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ವಿಚಾರಗಳು ಬರುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಕೇಂದ್ರದವರು ಇನ್ನೊಂದು ಕೆಲಸ ಮಾಡಬೇಕು. ಅವ್ರು ಏನು 500 ಕೋಟಿ ಕೊಟ್ಟಿದ್ದಾರೆ, ಕೇಳಿಸ್ತಾ ಇಲ್ವಾ ನೋಡಿ? ಮೋಸ್ಟ್ಲಿ ಯಾರೂ ಬೇರೆಯವರಿಲ್ಲ. ನೆಕ್ಸ್ಟ್ ಟೈಮು ಚೇರ್ನ ಮಂಜು ಇಲ್ಲಿ ಬೇರೆ ಏನಾದ್ರು ಒಂದು ಶಾಕ್ ಅಬ್ಸರ್ವರ್ ಇರುತ್ತಂತ ಹಾಕೋಲ್ಲ ತಳಗಡೆಗೆ. ಅದೇನೋ ಬರ್ತದಲ್ಲ, ಎಂಥದ್ದು ಬುಷ್ ಬರುತ್ತೆ, ತೆಗೆದುಬಿಡಿ. ಯಾಕೆ ಆಮೇಲೆ ಇಲ್ಲೇ ಮಕ್ಕಂಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಇದು ಕೊಡೋಣ, ಅದನ್ನು ಮಾಡೋಣ. ಒಳ್ಳೆ ಚೇರ್ಸ್ ತರಿಸಿ, ಯಾಕೆಂದರೆ ಚೆನ್ನಾಗಿರಬೇಕು. ಬೇಕಾದ್ರೆ ಇದೊಂದು ತಪ್ಪಿಸಿ, ಅವರು ಬರ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಆ ಥರ ಡೆಸ್ಕ್ ಥರದ್ದಿದ್ದರೆ ಸೌಂಡ್ಲೆಸ್ ಮಾಡೋದು. ಇನ್ನೊಂದು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಯಾಕೆಂದರೆ ಇಂಥ ಸರ್ವೇನ ಮಾಡಬೇಕಂತ ಹೇಳಿದರೆ 500 ಕೋಟಿಯಲ್ಲಿ ಸಾಧ್ಯ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಟ್ಯಾಕ್ಸ್ ಹಣನ ಸುಮಾರು 100 ಚಿಲ್ಲರೆ ಕೋಟಿ ಖರ್ಚು ಮಾಡಿದ್ದಾರೆ. 500 ಕೋಟಿನ 165 ಕೋಟಿ. ಅದೇ ರೀತಿ, ಯಾಕೆಂದರೆ ನನ್ನ ಇಲಾಖೆನೇ ಜಾಸ್ತಿ ಉಪಯೋಗ ಮಾಡ್ಕೊಳ್ಳೋದು. ಇಡೀ ದೇಶದಲ್ಲಿ ನೀವೆಲ್ಲೇ ಹೋದ್ರೂ ಏನಾದ್ರು ಸರ್ವೆ ಆಗಬೇಕಂದ್ರೆ ಅದು ಅಂಗನವಾಡಿಯವರು ಮತ್ತು ಟೀಚರ್ಸ್ ಬಿಟ್ಟರೆ ಇನ್ನು ಯಾರಿಗೂ ಸಾಧ್ಯ ಇಲ್ಲ. ಸಾಮಾಜಿಕವಾಗೂ ಕೂಡ ಆರ್ಥಿಕವಾಗೂ ಕೂಡ ಒಂದು ಜಾತಿ ಮೇಲೆ ಹಿಂದೆ ಉಳಿದಿರ್ತಕ್ಕಂಥ ನಾವೆಲ್ಲ ಕೇಳ್ಕೊಂಡು ಬಂದಿದ್ದೀವಿ. ಅವ್ರನ್ನ ಮುಂಚೂಣಿಕೆ ಮತ್ತು ಅವ್ರನ್ನ ಸಮಾನತೆ ತರ್ತಕ್ಕಂಥದ್ದೇ ಈ ಜಾತಿ ಗಣತೆ ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ. ಅದ್ರ ಮೇಲೆ ನಾವು ಯಾವತ್ತೂ ಕೂಡ ನೀವು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ ಹಣನ ಎಲ್ಲ ಕಡೆ ನಾವು ಸಮಾನತೆಗೆ ಹಂಚಬೇಕಾಗತ್ತೆ. ಲೆಕ್ಕನೇ ನಿಮಗೆ ಎಷ್ಟು ಅಂತ ಗೊತ್ತಿಲ್ಲ ಅಂತ ಹೇಳಿದರೆ ಅದು ಮುಂದೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು, ಯಾವಾಗಲೂ ಅಷ್ಟೇ, ಯಾರಾದರೂ ಹೇಳಿದರೆ ನಿಮ್ದು ಎಷ್ಟು ತೋಟ ಎಷ್ಟು ಎಕರೆ ಇದೆ ಅಂತಾರೆ. ನಾನು ಎಕರೆ ನೋಡಲ್ಲ, ಎಕರೆಗೆ ಲೆಕ್ಕ ಮಾಡಬಾರ್ದು. ನಿಮ್ಮ ತೋಟದಲ್ಲಿ ಎಷ್ಟು ಮರಗಳಿದ್ದಾವೆ ಅಂಥೇಳಿ. ನೀವು ಎಕರೆಗೆ ಗೊಬ್ಬರ ಹಾಕಲ್ಲ,
ನೀವು ಗೊಬ್ಬರ ಹಾಕಬೇಕಾದ್ರೆ ಒಂದೊಂದು ಗಿಡಕ್ಕೆ ಹಾಕ್ತೀರ. ಅದೇ ರೀತಿಯೂ ಕೂಡ ಇಲ್ಲೂ ಕೂಡ ಸಾಮಾಜಿಕವಾಗಿ ಎಲ್ಲ ಥರದ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿದರೆ ಅದು ನಿಮಗೆ ಜಾತಿ ಗಣತೆಯಲ್ಲಿ ಯಾರ್ಯಾರು ಯಾವ ಜಾತಿಯಲ್ಲಿ ಯಾವ ರೀತಿ ಇದ್ದಾರೆ ಅಂಥೇಳಿ. ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಇಡೀ ಭಾರತ ದೇಶದಲ್ಲಿ ಮಾಡ್ತೀವಿ ಅನ್ನೋದು, ಯಾಕೆಂದರೆ ಟೀಕಾ ಟಿಪ್ಪಣಿಯನ್ನು ಮಾಡಿದರು, ಅವರು ವಿರೋಧನ ಮಾಡಿದರು. ಆದರೆ ಇವತ್ತು ಅರ್ಥ ಮಾಡಿಕೊಂಡು ಆ ಬಿ ಜೆ ಪಿಯವ್ರಿಗೂ ಕೂಡ ಇವತ್ತು ಅರ್ಥ ಆಗಬೇಕಾಗುತ್ತೆ. ನಿಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಯಾರ್ಯಾರು ನೀವು ಟೀಕಾ ಟಿಪ್ಪಣಿಯನ್ನು ಮಾಡಿದ್ರಿ, ಇವತ್ತು ನೀವೇನು ಉತ್ತರ ಕೊಡಬೇಕು ಅಂಥೇಳಿ. ಯಾಕೆಂದರೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅದನ್ನ ಸ್ವಾಗತ ಮಾಡಬೇಕು. ಯಾವುದೇ ಸರ್ಕಾರದವರು ವಿರೋಧ ಪಕ್ಷದಲ್ಲಿದ್ದಾಗ ಎಲ್ಲ ಮಾಡೋದೆಲ್ಲ ತಪ್ಪು ಅಂತೇಳಿ ಹೇಳೋದಕ್ಕಾಗೋದಿಲ್ಲ. ಗ್ಯಾರಂಟಿ ಬೈದ್ರಪ್ಪ, ಈಗ ಗ್ಯಾರಂಟಿನ ಕೊಡಬಾರ್ದಂತ ನಾವೇನು ಹೇಳಿಲ್ಲ. ಇಡೀ ರಾಜ್ಯ ದೇಶದ ತುಂಬ ಎಲ್ಲ ಕಡೆನೂ ಕೊಟ್ಟಿದ್ದಾರೆ. ಯಾಕೆಂದರೆ ಒಂದು ಕಾರ್ಯಕ್ರಮವನ್ನು ನೀವು ಟೀಕಾ ಟಿಪ್ಪಣಿ ಮಾಡಬೇಕಾದ್ರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನಾವು ಗ್ಯಾರಂಟಿಗಳನ್ನು ಕೊಡಬೇಕಾದ್ರೆ ಮತ ಹಾಕ್ಸ್ಕೊಳ್ಳೋ ಟೈಮಲ್ಲೇ ನಾವು ಹೇಳ್ಬಿಟ್ಟಿದ್ದೀವಿ, ನಾವು ಈ ಥರ ಮಾಡ್ತೀವಿ, ನಮಗೆ ಸಹಕಾರ ಮಾಡಿ ಅಂಥೇಳಿ. ಅದಾದಮೇಲೆ ನಾವು ಅನುಷ್ಠಾನ ಮಾಡಿರೋದು ನೀವು ನೋಡಿದಿರಿ. ಇವತ್ತು ಬಿ ಜೆ ಪಿಯವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಇದು ನ್ಯಾಯಬದ್ಧವಾಗಿ ಸರಿಗಾಗಬೇಕು. ನಾನು ಅದರಲ್ಲೂ ಕೂಡ ನಾನು ನ್ಯಾಷನಲ್ ಲೀಡರ್ಸಿಗೆ, ಅಂದರೆ ಯಾರು ಅಧಿಕಾರ ಮಾಡ್ತಾಯಿದ್ರೆ ಕೇಂದ್ರ ಸರ್ಕಾರದವ್ರಿಗೆ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಮಾನ್ಯ ಸಿದ್ದರಾಮಯ್ಯವರು 54 ಅಂಶಗಳನ್ನು ಇಟ್ಕೊಂಡು ಸರ್ವೆ ಮಾಡಿದ್ದಾರೆ. ಸರ್ವೆ ಸರಿಯಾಗಿಲ್ಲ ಅಂದರೆ ಮತ್ತೆ ಮಾಡೋಣ, ಅದು ಬೇರೆ ಪ್ರಶ್ನೆ. ಯಾಕೆಂದರೆ 10 ವರ್ಷದ ಹಿಂದೆ ಮಾಡಿರೋದು ಗೊಂದಲ ಇದೆ, ಮಾಧ್ಯಮದಲ್ಲಿ ಗೊಂದಲ ಇದೆ. ಏನಂತ ಹೇಳಿದ್ರೆ ನಮ್ಮ ಮನೆಗೆ ಬಂದಿಲ್ಲ, ಅದು ಬಂದು ಚೆಕ್ ಮಾಡಿದಾಗ ಅವ್ರ ಮನೇಲಿ ಸೈನ್ ಮಾಡಿದ್ದಾರೆ, ಅದು ಕೂಡ ಇದ್ದಾವೆ. ಕೆಲವು ಕಡೆ ಏನೋ ಒಂದು 100ರಲ್ಲಿ 1 ಹೋಗಿಲ್ಲ ಅಂದ ತಕ್ಷಣ ಇಡೀ ವರದಿನೇ ಹಾಳಾಗೋಗಿದೆ ಅಂತ ಹೇಳಿ ಬರಲ್ಲ. 10 ವರ್ಷದ ಹಿಂದೆ ಆಗಿರೋದು ನಾವೇ ಎಷ್ಟೊಂದು ಸತಿ ವರದಿ ಕೊಟ್ಟಿರ್ತಾರೆ, ನಮ್ಮ ಮನೆಗೆ ಬಂದು ಹೋಗಿರ್ತಾರೆ, ನಾವು ಕೇಳೋದೇ ಇಲ್ಲ, ಮರ್ತೋಗ್ಬಿಟ್ಟಿರ್ತೀವಿ. ಅದು ಲೇಟ್ ಆಗಿರೋದು ಒಂದು ಕಾರಣ ಅನಿವಾರ್ಯವಾಗಿ. ಆದರೆ ಇದನ್ನು 54 ಅಂಶಗಳನ್ನು ಏನು ಇಟ್ಕೊಂಡಿದ್ದಾರೆ, ಬಿಕಾಸ್ ನಾನು ನೋಡಿದ್ದೀನಿ, ಅದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸಮಾಜದ ಒಂದು ಜಾತಿ ಒಂದು ಧರ್ಮ ಆದರೆ ಅವರ ಹಿನ್ನೆಲೆ ಏನು, ಎಷ್ಟು ಎಕರೆ ಇದೆ, ಮನೆ ಇದೆಯಾ, ಬೈಕ್ ಇದೆಯಾ, ಕಾರ್ ಇದೆಯಾ, ಇದನ್ನೆಲ್ಲ ನೋಡಿದಾಗ ಎಷ್ಟು ಅವರಿಗೆ ಆದಾಯ ಬರುತ್ತೆ ಅಂತ ಹೇಳಿದಾಗ ಆರ್ಥಿಕವಾಗಿ ಸಮಾನತೆಯನ್ನು ಕೊಡೋದಕ್ಕೆ ಶೈಕ್ಷಣಿಕವಾಗೂ ಕೂಡ ಇದೆ, ಸಾಮಾಜಿಕವಾಗೂ ಕೂಡ ಇದೆ. ಅಂದರೆ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್, ನಿಮ್ಮ ಮನೇಲಿ MLA ಇದ್ದಾರಾ, ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರಾ, ಜಿಲ್ಲಾ ಪಂಚಾಯತ್, ಇದೆಲ್ಲದೂ ಕೂಡ ನಮ್ಮ ದೇಶದಲ್ಲಿ 3 ಅಂಶಗಳನ್ನು ತಗೊಂಡು ಹೋದರೆ ನಾಳೆ ದಿವಸ ಅಂಬೇಡ್ಕರ್ ಅವರು ಏನು ಸಮಾನತೆಗೆ ನಮಗೆ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಅದಕ್ಕೆ ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ವಿಚಾರಗಳು ಬರುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಕೇಂದ್ರದವರು ಇನ್ನೊಂದು ಕೆಲಸ ಮಾಡಬೇಕು. ಅವ್ರು ಏನು 500 ಕೋಟಿ ಕೊಟ್ಟಿದ್ದಾರೆ, ಕೇಳಿಸ್ತಾ ಇಲ್ವಾ ನೋಡಿ? ಮೋಸ್ಟ್ಲಿ ಯಾರೂ ಬೇರೆಯವರಿಲ್ಲ. ನೆಕ್ಸ್ಟ್ ಟೈಮು ಚೇರ್ನ ಮಂಜು ಇಲ್ಲಿ ಬೇರೆ ಏನಾದ್ರು ಒಂದು ಶಾಕ್ ಅಬ್ಸರ್ವರ್ ಇರುತ್ತಂತ ಹಾಕೋಲ್ಲ ತಳಗಡೆಗೆ. ಅದೇನೋ ಬರ್ತದಲ್ಲ, ಎಂಥದ್ದು ಬುಷ್ ಬರುತ್ತೆ, ತೆಗೆದುಬಿಡಿ. ಯಾಕೆ ಆಮೇಲೆ ಇಲ್ಲೇ ಮಕ್ಕಂಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಇದು ಕೊಡೋಣ, ಅದನ್ನು ಮಾಡೋಣ. ಒಳ್ಳೆ ಚೇರ್ಸ್ ತರಿಸಿ, ಯಾಕೆಂದರೆ ಚೆನ್ನಾಗಿರಬೇಕು. ಬೇಕಾದ್ರೆ ಇದೊಂದು ತಪ್ಪಿಸಿ, ಅವರು ಬರ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಆ ಥರ ಡೆಸ್ಕ್ ಥರದ್ದಿದ್ದರೆ ಸೌಂಡ್ಲೆಸ್ ಮಾಡೋದು. ಇನ್ನೊಂದು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಯಾಕೆಂದರೆ ಇಂಥ ಸರ್ವೇನ ಮಾಡಬೇಕಂತ ಹೇಳಿದರೆ 500 ಕೋಟಿಯಲ್ಲಿ ಸಾಧ್ಯ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಟ್ಯಾಕ್ಸ್ ಹಣನ ಸುಮಾರು 100 ಚಿಲ್ಲರೆ ಕೋಟಿ ಖರ್ಚು ಮಾಡಿದ್ದಾರೆ. 500 ಕೋಟಿನ 165 ಕೋಟಿ. ಅದೇ ರೀತಿ, ಯಾಕೆಂದರೆ ನನ್ನ ಇಲಾಖೆನೇ ಜಾಸ್ತಿ ಉಪಯೋಗ ಮಾಡ್ಕೊಳ್ಳೋದು. ಇಡೀ ದೇಶದಲ್ಲಿ ನೀವೆಲ್ಲೇ ಹೋದ್ರೂ ಏನಾದ್ರು ಸರ್ವೆ ಆಗಬೇಕಂದ್ರೆ ಅದು ಅಂಗನವಾಡಿಯವರು ಮತ್ತು ಟೀಚರ್ಸ್ ಬಿಟ್ಟರೆ ಇನ್ನು ಯಾರಿಗೂ ಸಾಧ್ಯ ಇಲ್ಲ.